ಕಡು ಚಳಿಯ ಬೆಳಗ್ಗೆ ಮನೆಯ ಹೊರಗೆ ದಟ್ಟ ಮಂಜು ಆವರಿಸಿತ್ತು. ಮನೆಯೊಳಗೆ ಒಲೆ ತಣ್ಣಗಾಗಿ ಬಿದ್ದಿತ್ತು. ಆಹಾರವಿರಲಿಲ್ಲ. ಮಕ್ಕಳು ಹಳೆಯ ತೆಳುವಾದ ರಜಾಯಿಯಲ್ಲಿ ಮಲಗಿದ್ದರು. ಮೋಹನ್, ನೀವು ಮತ್ತೆ ಹೊರಗೆ ಹೋಗಲು ತಯಾರಾಗುತ್ತಿದ್ದೀರಾ? ಇಷ್ಟು ಕಡು ಚಳಿ ಇದೆ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪವೂ ಯೋಚನೆ ಇಲ್ಲವೇ? ಒಲೆಯನ್ನೊಮ್ಮೆ ನೋಡಿ, ಒಂದು ಕಾಳು ಅಕ್ಕಿಯೂ ಉಳಿದಿಲ್ಲ. ನಿನ್ನೆ ರಾತ್ರಿ ಮಕ್ಕಳಿಗೆ ಕೇವಲ ನೀರು ಕುಡಿಸಿ ಮಲಗಿಸಬೇಕಾಯಿತು. ಕೋಮಲ, ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿದೆ. ಧರ್ಮಶೇಠನಿಗೆ ಸ್ವಲ್ಪವೂ ತಡ ಸಹಿಸುವುದಿಲ್ಲ. ಇಂದು ತಡವಾದರೆ ನನ್ನ ಅರ್ಧ ಕೂಲಿಯನ್ನು ಕತ್ತರಿಸುತ್ತಾನೆ. ಅವನ ಅಂಗಡಿ ಇಲ್ಲದೆ ನಮ್ಮ ಊರಿನ ಹಬ್ಬ ಜಾತ್ರೆಗಳಿಗೂ ಸುಟ್ಟಿ ಇರುವುದಿಲ್ಲ. ಇಂದು ಹೇಗಾದರೂ ಕೆಲಸಕ್ಕೆ ಹೋಗಿ ಹಣ ತಂದುಕೊಳ್ಳಲೇಬೇಕು. ಅಷ್ಟರಲ್ಲಿ 7 ವರ್ಷದ ಪಿಂಕಿ ತನ್ನ ಅಣ್ಣ ರೋಹಿತ್ ಜೊತೆ ಹಳೆಯ ರಜಾಯಿಯಿಂದ ಹೊರಗೆ ಬರುತ್ತಾಳೆ. ಪಪ್ಪಾ, ರಾತ್ರಿ ತುಂಬಾ ಚಳಿಯಾಗ್ತದೆ. ನನಗೆ ಭಯವಾಗ್ತದೆ. ನನ್ನ ರಜಾಯಿ ತುಂಬಾ ತೆಳುವಾಗಿದೆ. ನೀವಿಂದು ಮನೆಗೆ ಬರುವಾಗ ಒಂದು ದಪ್ಪವಾದ ರಜಾಯಿ ತೆಗೆದುಕೊಂಡು ಬನ್ನಿ ಬಾಬಾ, ಪ್ಲೀಸ್. ಹೌದು ಪಾಪ, ನನ್ನ ಬನಿಯನ್ ಕೂಡ ಹರಿದೋಗಿದೆ. ಹೊರಗೆ ಹೋಗಲು ನಾಚಿಕೆಯಾಗುತ್ತದೆ. ನೀವು ರಜಾಯಿ ಮತ್ತು ಸ್ವಲ್ಪ ರೇಷನ್ ತಂದರೆ ಸಾಕು. ಬಟ್ಟೆಗಾಗಿ ನಾನೇನೂ ಕೇಳುವುದಿಲ್ಲ. ಮೋಹನ್ನ ಹೃದಯ ತುಂಬಿ ಬರುತ್ತದೆ. ಕಣ್ಣಲ್ಲಿ ನೀರು ತುಂಬಿದರೂ ಮಕ್ಕಳ ಮುಂದೆ ಅಳುವುದಿಲ್ಲ. ನನ್ನ ಪುಟ್ಟ ಪಿಂಕಿ, ನನ್ನ ಶೂರ ರೋಹಿತ್, ನೀವು ಇಬ್ಬರೂ ಚಿಂತೆ ಮಾಡಬೇಡಿ. ಬಾಬಾ ಇಂದು ಸಂಪೂರ್ಣ ಹಣ ತೆಗೆದುಕೊಂಡು ಬರುತ್ತಾನೆ. ಮೊದಲು ನಿಮಗೆ ಹೊಸ ರಜಾಯಿ, ಬಿಸಿ ಊಟ ಮತ್ತು ಮನೆಯ ರೇಷನ್ ತರುತ್ತೇನೆ. ಮೋಹನ್ ಕೋಮಳಳ ಕಡೆ ನೋಡುತ್ತಾನೆ. ಅವಳ ಕಣ್ಣಲ್ಲಿ ನೋವು ಮತ್ತು ನಿರಾಶೆ ಕಾಣುತ್ತದೆ. ಮೋಹನ್ ತನ್ನ ಹರಿದ ಶಾಲನ್ನು ಹೆಗಲಿಗೆ ಹಾಕಿಕೊಂಡು ಮನೆಯಿಂದ ಹೊರಡುತ್ತಾನೆ. ದಟ್ಟ ಮಂಜಿನ ಮಧ್ಯೆ ಮೋಹನ್ ವೇಗವಾಗಿ ನಡೆಯುತ್ತಾನೆ. ಧರ್ಮಶೇಠನ ಹೋಟೆಲ್ ಮುಂದೆ ಜನರ ದೊಡ್ಡ ಸಾಲು. ಮೋಹನ್ಗೆ ಮಟನ್ ಕರಿ ಮತ್ತು ಅನ್ನ ಮಾಡುವ ಅದ್ಭುತ ಕಲೆ ಇತ್ತು. ಅವನ ಕೈಯ ರುಚಿಗಾಗಿ ದೂರದ ಊರಿನಿಂದಲೂ ಜನ ಬರುತ್ತಿದ್ದರು. ದೇ ಮೋಹನ್, ಕಿವಿಗೆ ಹತ್ತಿ ಇಟ್ಕೊಂಡಿದೀಯಾ? 8 ಗಂಟೆ ಆಗಿದೆ. ಮತ್ತೆ ಇಂದು ತಡ. ಇನ್ನೊಂದು ನಿಮಿಷ ತಡವಾಗಿದ್ದರೆ ನಿನ್ನ ಅರ್ಧ ಕೂಲಿಯನ್ನೇ ಕತ್ತರಿಸುತ್ತಿದ್ದೆ. ಕ್ಷಮಿಸಿ ಶೇಟ್ರೆ, ಚಳಿ ತುಂಬಾ ಹೆಚ್ಚಿತ್ತು. ಮಕ್ಕಳನ್ನು ಸ್ವಲ್ಪ ಹೊತ್ತು ಬೆಂಕಿಯ ಹತ್ರ ಕೂರಿಸಬೇಕಾಯಿತು. ಮುಂದೆ ಒಂದು ಕ್ಷಣವೂ ತಡವಾಗುವುದಿಲ್ಲ. ನಿನ್ನ ಪ್ರಮಾಣಗಳಿಂದ ನನ್ನ ಹೋಟೆಲ್ ನಡೆಯೋದಿಲ್ಲ. ಹೊರಗೆ ಜನರ ಸಾಲು ನೋಡಿದ್ದೀಯಾ? ಎಲ್ಲರೂ ನಿನ್ನ ಕೈಯ ರುಚಿಯ ಅಭಿಮಾನಿಗಳು. ನಿನ್ನ ಕೈಯಲ್ಲೇ ರುಚಿ ಇದೆ. ನಾನು ನಿನಗೆ ಕೆಲಸ ಕೊಡುತ್ತಿದ್ದೇನೆ ಅಷ್ಟೇ. ಬೇಗ ಕೆಲಸ ಶುರು ಮಾಡು. ಮೋಹನ್ ಏನೂ ಮಾತನಾಡದೆ ಅಡುಗೆ ಕೆಲಸಕ್ಕೆ ಇಳಿಯುತ್ತಾನೆ. ಅವನು ಚಳಿಯನ್ನು ಮರೆತು ಮಟನ್ ಕರಿ ಮತ್ತು ಅನ್ನ ತಯಾರಿಸುತ್ತಾನೆ. ಮಧ್ಯಾಹ್ನದ ವೇಳೆಗೆ ಅವನ ಕೈಕಾಲುಗಳು ಮರಗಟ್ಟುತ್ತವೆ. ಹೊಟ್ಟೆಯಲ್ಲಿ ಒಂದು ಕಾಳೂ ಇರಲಿಲ್ಲ. ಆದರೂ ಕೆಲಸ ನಿಲ್ಲಿಸುವುದಿಲ್ಲ. ಕೆಲಸ ಮುಗಿದ ನಂತರ ಮೋಹನ್ ಧೈರ್ಯ ಮಾಡಿ ಧರ್ಮಶೇಠನ ಬಳಿಗೆ ಹೋಗುತ್ತಾನೆ. ಶೇಟ್ರೆ, ಇಂದಿನ ಕೂಲಿ ಮತ್ತು ಹಿಂದಿನ ಬಾಕಿ ಹಣವನ್ನು ಕೊಟ್ರೆ ದೊಡ್ಡ ಉಪಕಾರವಾಗುತ್ತದೆ. ಮನೆಯಲ್ಲಿ ರೇಷನ್ ಇಲ್ಲ, ಮಕ್ಕಳಿಗೆ ರಜಾಯಿ ಬೇಕಾಗಿದೆ. ಹೌದು ಹೌದು, ಕೂಲಿ ನನಗೆ ನೆನಪಿದೆ. ಆದ್ರೆ ಇಂದು ಕೊಡಲಾಗುವುದಿಲ್ಲ. ಹೊಸ ಸಾಮಾನು ತರಬೇಕು. ಹಣದ ಕೊರತೆ ಇದೆ. ನಾಳೆ ಕೊಡ್ತೇನೆ. ಶೇಟ್ರೆ, ನಾಳೆ ಬೇಡ. ನನ್ನ ಮಗಳು ಚಳಿಯಿಂದ ನಡುಗುತ್ತಿದ್ದಾಳೆ. ಸ್ವಲ್ಪವಾದರೂ ಕೊಡಿ. ಮನೆಯಲ್ಲಿ ನಾಳೆಗೆ ತಿನ್ನಲು ಒಂದು ಕಾಳು ಕೂಡ ಇಲ್ಲ. ನಾಟಕ ಮಾಡಬೇಡ. ನಿಮ್ಮಂತವರಿಗೆ ಸುಳ್ಳು ಹೇಳುವುದು ಚೆನ್ನಾಗಿ ಬರುತ್ತದೆ. ಇನ್ನೂ ಹೆಚ್ಚು ಮಾತನಾಡಿದರೆ ಉಳಿದ ಕೂಲಿಯನ್ನು ಕತ್ತರಿಸುತ್ತೇನೆ. ಇಲ್ಲಿಂದ ಹೊರಡು. ಮೋಹನ್ ತಲೆ ತಗ್ಗಿಸಿಕೊಂಡು ಹೊರಗೆ ಬರುತ್ತಾನೆ. ಮೋಹನ್ ಮನೆಯ ಹೊರಗೆ ಕೆಲ ಹೊತ್ತು ನಿಂತಿರುತ್ತಾನೆ. ಒಳಗೆ ಹೋಗಲು ಅವನಿಗೆ ಧೈರ್ಯವಾಗುವುದಿಲ್ಲ. ಕೊನೆಗೆ ನಿಧಾನವಾಗಿ ಒಳಗೆ ಬರುತ್ತಾನೆ. ಪಪ್ಪಾ, ನೀವು ಬಂದಿದ್ದೀರಾ? ರಜಾಯಲ್ಲಿ ಬಾಬಾ? ಕ್ಷಮಿಸಿ ಮಕ್ಕಳೇ, ಇಂದು ರಜಾಯಿ ತರಲು ಆಗಲಿಲ್ಲ. ಧರ್ಮಶೇಠ್ ನಾಳೆ ಕೊಡುತ್ತೇನೆ ಎಂದಿದ್ದಾನೆ. ನಾಳೆ ಖಂಡಿತ ತರುತ್ತೇನೆ. ಆ ರಾತ್ರಿ ಕುಟುಂಬ ಒಣ ರೊಟ್ಟಿ ಮತ್ತು ಉಪ್ಪು ತಿಂದು ಮಲಗುತ್ತದೆ. ಆದರೆ ಮೋಹನ್ಗೆ ರಾತ್ರಿ ಹಿಡೀ ನಿದ್ದೆ ಬರುವುದಿಲ್ಲ. ಮರುದಿನ ಮೋಹನ್ ಮೊದಲಿಗಿಂತಲೂ ಬೇಗ ಹೋಟೆಲ್ಗೆ ಬರುತ್ತಾನೆ. ಏ ಮೋಹನ್, ಇಂದು ಬೇಗ ಬಂದಿದ್ದೀಯಲ್ಲ? ನಿನ್ಸದಿನದ ಮಾತಿನ ಪರಿಣಾಮವೇ? ಶೇಠರೆ, ದೇಹ ಸ್ವಲ್ಪ ದುರ್ಬಲವಾಗಿದೆ. ಆದರೆ ನನ್ನ ಸಂಪೂರ್ಣ ಶಕ್ತಿಯಿಂದ ಕೆಲಸ ಮಾಡುತ್ತೇನೆ. ಇಂದು ಮಾಡುವ ಮಟನ್ ಕರಿ ನಿನ್ನೆಗಿಂತಲೂ ರುಚಿಯಾಗಿರುತ್ತದೆ. ಮೋಹನ್ ತನ್ನ ನೋವೆನ್ನೆಲ್ಲ ಅಡುಗೆಯಲ್ಲಿ ಹಾಕುತ್ತಾನೆ.
ಸ್ವಲ್ಪ ಹೊತ್ತಿನಲ್ಲೇ ಹೋಟೆಲ್ ಮಟನ್ ಕರಿಯ ಸುಗಂಧದಿಂದ ತುಂಬುತ್ತದೆ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ. ಅಯ್ಯೋ, ಈ ಮಟನ್ ಕರಿ ಅದ್ಭುತವಾಗಿದೆ. ಧರ್ಮಶೇಠ ಮೋಹನ್ನ ಹೆಸರನ್ನು ಹೇಳದೆ ತನ್ನದೇ ಕೀರ್ತಿ ಮಾಡಿಕೊಳ್ಳುತ್ತಾನೆ. ನನ್ನ ಹೋಟೆಲಿನ ವಿಶೇಷ ರುಚಿ ಇದು. ಮೋಹನ್ ಮಾತ್ರ ಮೌನವಾಗಿ ಕೆಲಸ ಮಾಡುತ್ತಾನೆ. ಶೇಟ್ರೆ, ಇಂದಿನ ಮತ್ತು ಹಿಂದಿನ ಬಾಕಿ ಸೇರಿ ಸುಮಾರು 900 ರೂಪಾಯಿ ಆಗುತ್ತದೆ. ಮಕ್ಕಳಿಗೆ ರಜಾಯಿ ಮತ್ತು ರೇಷನ್ ಬೇಕಿದೆ. ದಯವಿಟ್ಟು ಸಂಪೂರ್ಣ ಹಣ ಕೊಡಿ. 900 ರೂಪಾಯ? ನಿನ್ನ ಯೋಗ್ಯತೆ ಏನು ಎಂದು ನೋಡಿಕೊಂಡು ಮಾತನಾಡು. ಜೀವನದಲ್ಲಿ ಒಮ್ಮೆಲೆ 900 ರೂಪಾಯಿ ನೋಡಿದ್ದೀಯಾ? ಧರ್ಮಶೇಠ ಅವನ ಕೈಗೆ 100 ರೂಪಾಯಿ ಕೊಡುತ್ತಾನೆ. ಶೇಟ್ರೆ, ನನ್ನ 550 ರೂಪಾಯಿ ಹಿಂದಿನಿಂದಲೇ ಬಾಕಿ ಇದೆ. 100 ರೂಪಾಯಿಯಲ್ಲಿ ನಾನೇನ್ ಮಾಡ್ಲಿ? ಕನಿಷ್ಠ 500 ರೂಪಾಯಿ ಕೊಡಿ. ತೆಗೆದುಕೊಳ್ಳಬೇಕೆಂದರೆ ತೆಗೆದುಕೋ, ಇಲ್ಲದಿದ್ದರೆ ಇದನ್ನೂ ಕೊಡ್ಲ. ಮೋಹನ್ ಕಣ್ಣಲ್ಲಿ ಅವಮಾನ ತುಂಬಿಕೊಂಡು 100 ರೂಪಾಯಿ ತೆಗೆದುಕೊಳ್ಳುತ್ತಾನೆ. ಮೋಹನ್ ಮೊದಲು ತರಕಾರಿ ಅಂಗಡಿಗೆ ಹೋಗುತ್ತಾನೆ. ಹೂಕೋಸು ಎಷ್ಟು? ಕಿಲೋ 20 ರೂಪಾಯಿ. ಮೋಹನ್ 20 ರೂಪಾಯಿ ಕೊಟ್ಟು ಹೂಕೋಸು ತೆಗೆದುಕೊಳ್ಳುತ್ತಾನೆ. ಉಳಿದ 80 ರೂಪಾಯಿ ಹಿಡಿದು ರಜಾಯಿ ಅಂಗಡಿಯ ಕಡೆ ಹೋಗುತ್ತಿದ್ದಾಗ ಅವನ ಬಾಲ್ಯದ ಸ್ನೇಹಿತ ಜಗ್ಗು ಕಾಣುತ್ತಾನೆ. ಅಯ್ಯೋ ಮೋಹನ್, ಇಷ್ಟು ಚಳಿಯಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ಜಗ್ಗು, ನನ್ನ ಮಗಳು ಪಿಂಕಿ ಚಳಿಯಿಂದ ನಡುಗುತ್ತಿದ್ದಾಳೆ. ರಜಾಯಿ ಬೇಕಾಗಿದೆ. ಆದರೆ ನನ್ನ ಬಳಿ 80 ರೂಪಾಯಿ ಮಾತ್ರ ಇದೆ. ಧರ್ಮಶೇಠ ಹಣ ಕೊಡಲಿಲ್ಲ. ಒಂದು ರಜಾಯಿ ಕೊಡು, ಹಣ ಬಂದಾಗ ಖಂಡಿತ ಕೊಡುತ್ತೇನೆ. ಇದನ್ನು ತೆಗೆದುಕೊಂಡು ಹೋಗು. ಮಕ್ಕಳ ಚಳಿಯ ವಿಚಾರದಲ್ಲಿ ಹಣದ ಲೆಕ್ಕ ಬೇಡ. ಹಣ ಬಂದಾಗ ಕೊಡು. ಮುಂದೆ ಯಾವಾಗ ಬೇಕಾದರೂ ನನ್ನ ಬಳಿಗೆ ಬಾ. ಮೋಹನ್ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬರುತ್ತದೆ. ಪಪ್ಪ, ನೀವು ಬಂದ್ರಿ. ಅಮ್ಮ ನೋಡಿ, ಬಾಬಾ ಎಷ್ಟು ದೊಡ್ಡ ರಜಾಯಿ ತಂದಿದ್ದಾರೆ. ಬಾಬಾ, ನೀವು ಜಗತ್ತಿನಲ್ಲೇ ಅತ್ಯುತ್ತಮ ಅಪ್ಪ. ಕೋಮಳಳ ಕಣ್ಣಲ್ಲಿ ಕಣ್ಣೀರು ತುಂಬುತ್ತದೆ. ಅವಳು ಮಕ್ಕಳ ಮೇಲೆ ರಜಾಯಿ ಹೊದಿಸುತ್ತಾಳೆ. ನಂತರ ಹೂಕೋಸಿನಿಂದ ಊಟ ತಯಾರಿಸುತ್ತಾಳೆ. ಆ ರಾತ್ರಿ ಮನೆಯೊಳಗೆ ಮೊದಲ ಬಾರಿಗೆ ಸ್ವಲ್ಪ ನೆಮ್ಮದಿ ಮಲಗುತ್ತಾರೆ. ಮೋಹನ್, ಈ ರಜಾಯಿ ಮತ್ತು ಹೂಕೋಸು ಹೇಗೆ ಬಂದವು? ನಿಜ ಹೇಳಿ. ಧರ್ಮಶೇಠ ಇವತ್ತು ಸಂಪೂರ್ಣ ಹಣ ಕೊಡ್ಲಿಲ್ಲ. ಕೇವಲ 100 ರೂಪಾಯಿ ಕೊಟ್ಟ. 100 ರೂಪಾಯ? ಇಷ್ಟು ದಿನ ದುಡಿದ್ರು ಕೇವಲ 100 ರೂಪಾಯ? ರಜಾಯಿ ಜಗ್ಗು ಸಾಲವಾಗಿ ಕೊಟ್ನಾ? ಹೌದು. ಮೋಹನ್, ಇನ್ನೆಷ್ಟು ದಿನ ನಾವು ಇತರರ ದಯೆಯ ಮೇಲೆ ಬದುಕಬೇಕು? ಮಕ್ಕಳು ಪ್ರತಿ ದಿನ ಹಸಿವಿನಿಂದ ಮಲಗ್ತಾರೆ, ಚಳಿಯಿಂದ ನಡುಗ್ತಾರೆ. ನೀವು ಮಾತ್ರ ಧರ್ಮಶೇಠನ ತುಂಡು ಕೂಲಿಗಾಗಿ ಮೌನವಾಗಿರ್ತೀರಿ. ನಾನ್ ಏನ್ ಮಾಡ್ಲಿ ಕೋಮಲ? ಹೆಚ್ಚು ಓದಿಲ್ಲ. ನನ್ಗೆ ಮಟನ್ ಮಾಡುವುದು ಮಾತ್ರ ಗೊತ್ತು. ಅದೇ ನಿಮ್ಮ ದೊಡ್ಡ ಶಕ್ತಿ. ಇಡೀ ಊರು ನಿಮ್ಮ ಕೈರುಚಿಯನ್ನ ಬಲ್ಲದು. ನಿಮ್ಮದೇ ಒಂದು ಚಿಕ್ಕ ಅಂಗಡಿ ಯಾಕೆ ಆರಂಭಿಸಬಾರದು? ಅದಕ್ಕೆ ಹಣ ಬೇಕು, ಜಾಗ ಬೇಕು, ಸಾಮಾನ್ ಬೇಕು. ನಿಮ್ಮ ಹಣವೇ ಧರ್ಮಶೇಠನ ಬಳಿ ಬಾಕಿ ಇದೆ. ನಾಳೆ ಹೋಗಿ ಸಂಪೂರ್ಣ ಲೆಕ್ಕ ಕೇಳಿ. ಇನ್ನು ಮುಂದೆ ಅವನ ಬಳಿ ಕೆಲಸ ಮಾಡುವುದಿಲ್ಲ ಎಂದು ಹೇಳಿ. ಸರಿ, ನಾಳೆ ಅವನ ಬಳಿ ಹೋಗ್ತೇನೆ. ನನ್ನ ಸಂಪೂರ್ಣ ಹಣ ಕೇಳ್ತೇನೆ. ಕೊಡದಿದ್ದರೂ ಇನ್ನು ಮುಂದೆ ಅವನ ಬಳಿ ಕೆಲಸ ಮಾಡುವುದಿಲ್ಲ. ಮರುದಿನ ಮೋಹನ್ ದಿನವಿಡೀ ಮೌನವಾಗಿ ಕೆಲಸ ಮಾಡುತ್ತಾನೆ. ಸಂಜೆ ಧರ್ಮಶೇಠನ ಮುಂದೆ ನಿಂತುಕೊಳ್ಳುತ್ತಾನೆ. ಶೇಟ್ರೆ, ನನ್ನ ಸಂಪೂರ್ಣ ಲೆಕ್ಕ ಮಾಡಿ. ಹಿಂದಿನ ಬಾಕಿ ಮತ್ತು ಇಂದಿನ ಕೂಲಿ ಸೇರಿ 900 ರೂಪಾಯಿ ಆಗುತ್ತದೆ. ನನಗೆ ಇನ್ನು ಮುಂದೆ ನಿಮ್ಮ ಬಳಿ ಕೆಲಸ ಮಾಡಲು ಇಷ್ಟವಿಲ್ಲ. ನನ್ನ ಹಣ ಕೊಡಿ. ನಿನ್ನಂಥ ಬಡವನಿಗೆ 50 ರೂಪಾಯಿ ಸಾಕು. ಇದನ್ನು ತೆಗೆದುಕೋ. ಧರ್ಮಶೇಠ 50 ರೂಪಾಯಿ ನೆಲಕ್ಕೆ ಎಸೆಯುತ್ತಾನೆ. ಶೇಠರೇ, ನೀವೊಬ್ಬ ಕಾರ್ಮಿಕನ ಬೆವರನ್ನು ಮಾತ್ರ ಕಸಿದುಕೊಂಡಿಲ್ಲ, ಒಬ್ಬ ಅಸಹಾಯಕ ತಂದೆಯ ಮಕ್ಕಳ ಅನ್ನವನ್ನು ಕಸಿದುಕೊಂಡಿದ್ದೀರಿ. ಹೊರಡಿ ಇಲ್ಲಿಂದ. ಮೋಹನ್ 50 ರೂಪಾಯಿ ಕೂಡ ತೆಗೆದುಕೊಳ್ಳೋದಿಲ್ಲ. ನಾನು ಬಡವನಾಗಿರಬಹುದು, ಆದರೆ ನನ್ನ ಸ್ವಾಭಿಮಾನವನ್ನು ಮಾರುವುದಿಲ್ಲ. ಮೋಹನ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮನೆಗೆ ಬರುತ್ತಿದ್ದಾಗ ಮೋಹನ್ ಕೆಲವರು ಮರದ ಕಟ್ಟಿಗೆಗಳನ್ನು ಹೊತ್ತುಕೊಂಡು ಹೋಗುವುದನ್ನು ನೋಡುತ್ತಾನೆ. ಅವರು ಒಂದು ವ್ಯಾಪಾರಿಗೆ ಕಟ್ಟಿಗೆಗಳನ್ನು ಮಾರುತ್ತಾರೆ. ವ್ಯಾಪಾರಿ ಅವರಿಗೆ 500 ರೂಪಾಯಿ ಕೊಡುತ್ತಾನೆ. ಚಳಿಗಾಲದಲ್ಲಿ ಕಟ್ಟಿಗೆಗೆ ಬೇಡಿಕೆ ಇದೆ. ನನ್ನ ಬಳಿ ಹಣವಿಲ್ಲ, ಆದರೆ ದುಡಿಯುವ ಶಕ್ತಿ ಇದೆ. ಅವನು ತನ್ನ ಹಳೆಯ ಕೊಡಲಿಯನ್ನು ತೆಗೆದುಕೊಂಡು ಕಾಡಿನ ಕಡೆ ಹೋಗುತ್ತಾನೆ. ಮೋಹನ್ ಒಣ ಕಟ್ಟಿಗೆಗಳನ್ನು ಸಂಗ್ರಹಿಸುತ್ತಿದ್ದಾಗ ಕೆಲವು ಗೂಂಡಾಗಳು ಅವನನ್ನು ಸುತ್ತುವರಿಯುತ್ತಾರೆ. ಏ ಮುದುಕ,
ಯಾರ ಅನುಮತಿಯಿಂದ ಇಲ್ಲಿ ಕಟ್ಟಿಗೆ ತೆಗೆದುಕೊಳ್ತಿದ್ದೀಯಾ? ನನ್ನ ಹೆಸರು ಮೋಹನ್. ನಾನು ಕಳ್ಳತನ ಮಾಡಲು ಬಂದಿಲ್ಲ. ನೆಲದ ಮೇಲೆ ಬಿದ್ದಿರುವ ಒಣ ಕಟ್ಟಿಗೆಗಳನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದೇನೆ. ಮನೆಯಲ್ಲಿ ಒಲೆ ತಣ್ಣಗಿದೆ. ಮಕ್ಕಳು ಹಸಿದಿದ್ದಾರೆ. ಬಡತನದ ಕಥೆ ನಮಗೆ ಹೇಳ್ಬೇಡ. ಈ ಕಾಡಿನಲ್ಲಿ ನಮ್ಮ ಅನುಮತಿ ಇಲ್ಲದೆ ಒಂದು ಕಟ್ಟಿಗೆಯನ್ನು ತೆಗೆದುಕೊಳ್ಳುವಂತಿಲ್ಲ. ನಾನು ಯಾರಿಗೂ ತೊಂದರೆ ಕೊಡ್ತಿಲ್ಲ. ನನಗೆ ಮಕ್ಕಳಿಗಾಗಿ 2 ರೊಟ್ಟಿ ಬೇಕು ಅಷ್ಟೇ. ಇನ್ನೊಮ್ಮೆ ಇಲ್ಲಿ ಕಾಣಿಸ್ಕೊಂಡ್ರೆ ಒಳ್ಳೆಯದಾಗೋದಿಲ್ಲ. ಈಗ ಇಲ್ಲಿಂದ ಹೊರಡು. ಮೋಹನ್ ತನ್ನ ಕೊಡಲಿಯನ್ನು ತೆಗೆದುಕೊಂಡು ಮೌನವಾಗಿ ಮನೆಗೆ ಹಿಂದಿರುಗುತ್ತಾನೆ. ಮನೆಗೆ ಬಂದ ತಕ್ಷಣ ರೋಹಿತ್ ತೀವ್ರ ಜ್ವರದಿಂದ ನಡುಗುತ್ತಿರುವುದು ಮೋಹನ್ಗೆ ಕಾಣುತ್ತದೆ. ಮೋಹನ್, ರೋಹಿತ್ನ ದೇಹ ಬೆಂಕಿಯಂತೆ ಬಿಸಿಯಾಗಿದೆ. ಕಣ್ಣು ಕೂಡ ತೆರೀತಿಲ್ಲ. ಬೇಗ ಏನಾದ್ರೂ ಮಾಡಿ. ಮೋಹನ್ ರೋಹಿತ್ನನ್ನು ಎತ್ತಿಕೊಂಡು ವೈದ್ಯರ ಬಳಿ ಓಡುತ್ತಾನೆ. ತುಂಬಾ ಜ್ವರ ಇದೆ, ತಕ್ಷಣ ಚಿಕಿತ್ಸೆ ಬೇಕು. ಕೆಲವು ಪರೀಕ್ಷೆಗಳು ಮತ್ತು ಔಷಧಿ ಅಗತ್ಯ. ಡಾಕ್ಟರ್ ಸರ್, ನನ್ನ ಬಳಿ ಈಗ ಹಣವಿಲ್ಲ. ಆದರೆ ನಾನು ದುಡಿದು ಖಂಡಿತ ಕೊಡ್ತೇನೆ. ದಯವಿಟ್ಟು ಚಿಕಿತ್ಸೆ ಆರಂಭಿಸಿ. ಸರಿ, ಮೊದಲ ಚಿಕಿತ್ಸೆಯನ್ನು ಈಗ ಮಾಡುತ್ತೇನೆ. ಆದರೆ ಮುಂದಿನ ಔಷಧಿಗೆ 200 ರೂಪಾಯಿಗಳು ಬೇಕಾಗುತ್ತದೆ. ನಾಳೆ ಹಣ ತಂದುಕೊಡಿ. ಖಂಡಿತ ಸರ್, ನನ್ನ ಮಗನನ್ನು ನಾನು ಉಳಿಸ್ಕೊಳ್ತೇನೆ. ರಾತ್ರಿ ಸುಮಾರು 3 ಗಂಟೆ. ಮೋಹನ್ಗೆ ನಿದ್ದೆ ಬರುವುದಿಲ್ಲ. ರೋಹಿತ್ನ ಮುಖ ಅವನ ಕಣ್ಣ ಮುಂದೆ ಕಾಣುತ್ತದೆ. ನಾಳೆ 200 ರೂಪಾಯಿ ಎಲ್ಲಿಂದ ತರಲಿ? ನನ್ನ ಮಗನಿಗಾಗಿ ಏನಾದರೂ ಮಾಡಲೇಬೇಕು. ಅವನಿಗೆ ಕಾಡಿನ ಗೂಂಡಾಗಳ ಮಾತು ನೆನಪಾಗುತ್ತದೆ. ಹಗಲಿನಲ್ಲಿ ಹೋಗಲು ಸಾಧ್ಯವಿಲ್ಲ, ಆದರೆ ರಾತ್ರಿ ಅವರಿರಲಿಕ್ಕಿಲ್ಲ. ದೇವರೇ, ನನ್ನನ್ನು ಕ್ಷಮಿಸು. ನಾನು ನನ್ನ ಮಗನಿಗಾಗಿ ಈ ಅಪಾಯ ತೆಗೆದುಕೊಳ್ಳುತ್ತಿದ್ದೇನೆ. ಮೋಹನ್ ರಾತ್ರಿ ಕಾಡಿಗೆ ಹೋಗಿ ಒಣ ಕಟ್ಟಿಗೆಗಳನ್ನು ಸಂಗ್ರಹಿಸುತ್ತಾನೆ. ಬೆಳಗಾಗುವ ಮುನ್ನ ಅವನು ಕಟ್ಟಿಗೆಗಳನ್ನು ವ್ಯಾಪಾರಿಗೆ ಮಾರುತ್ತಾನೆ. ವ್ಯಾಪಾರಿ ಅವನಿಗೆ 500 ರೂಪಾಯಿ ಕೊಡುತ್ತಾನೆ. ಉಳಿದ ಹಣವನ್ನು ಮನೆಗೆ ತಂದು ಕೋಮಲಳ ಕೈಗೆ ಕೊಡುತ್ತಾನೆ. ಹೀಗೆ 3-4 ದಿನ ಮೋಹನ್ ರಾತ್ರಿ ಕಟ್ಟಿಗೆ ತರುತ್ತಾನೆ, ಬೆಳಗ್ಗೆ ಮಾರುತ್ತಾನೆ ಮತ್ತು ರೋಹಿತ್ನ ಚಿಕಿತ್ಸೆಗೆ ಹಣ ಕೊಡುತ್ತಾನೆ. ಕೆಲವು ದಿನಗಳ ನಂತರ ರೋಹಿತ್ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತಾನೆ. ಮನೆಯೊಳಗೆ ಮಕ್ಕಳ ನಗು ಮತ್ತೆ ಕೇಳಿಸುತ್ತದೆ. ನಿಮ್ಮ ಪರಿಶ್ರಮ ಫಲ ಕೊಟ್ಟಿದೆ ಮೋಹನ್. ಧರ್ಮಶೇಠನ ಕೆಲಸಕ್ಕಿಂತ ನೀವೀಗ ನಿಮ್ಮ ಸ್ವಂತ ಪರಿಶ್ರಮದಿಂದ ಹೆಚ್ಚು ಸಂಪಾದಿಸುತ್ತಿದ್ದೀರಿ. ಹೌದು ಕೋಮಲ, ರೋಹಿತ್ ಈಗ ಚೆನ್ನಾಗಿದ್ದಾನೆ. ನಾನು ಸ್ವಲ್ಪ ಹಣ ಕೂಡ ಉಳಿಸಿದ್ದೇನೆ. ಈಗ ನಮ್ಮ ಜೀವನ ಬದಲಾಗಬೇಕು. ಮತ್ತೊಂದೆಡೆ ಧರ್ಮಶೇಠನ ಹೋಟೆಲ್ನಲ್ಲಿ ಪರಿಸ್ಥಿತಿ ಕೆಟ್ಟಿತ್ತು. ಅವನು ಹಲವಾರು ಅಡಿಗೆಗಾರರನ್ನು ಬದಲಿಸಿದರೂ ಮೋಹನ್ನ ಕೈಯ ರುಚಿ ಯಾರಿಗೂ ಬರಲಿಲ್ಲ. ಗ್ರಾಹಕರು ಅಸಮಾಧಾನದಿಂದ ಮಾತನಾಡುತ್ತಾರೆ. ಇದ್ಯಾವ ಮಟನ್ ಕರಿ, ಸರಿಯಾಗಿ ಬೆಂದೇ ಇಲ್ಲ, ಹಳೆಯ ರುಚಿಯೇ ಇಲ್ಲ. ಮೋಹನ್ ಹೋದ್ಮೇಲೆ ಈ ಹೋಟೆಲ್ನ ರುಚಿಯೇ ಹೋಗಿದೆ. ಅವನಿಗೆ ತನ್ನ ತಪ್ಪಿನ ಅರಿವು ಬರುತ್ತದೆ. ಧರ್ಮಶೇಠನ ಮುಖದಲ್ಲಿ ಪಶ್ಚಾತ್ತಾಪ ಮೂಡುತ್ತದೆ. ಮೋಹನ್ ತನ್ನ ಉಳಿದ ಹಣವನ್ನು ಸ್ವಂತ ಅಂಗಡಿ ಇಟ್ಟು ಸಂತೋಷವಾಗಿ ಬಾಳುತ್ತಾನೆ.